ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಾಪ್ಸಿ ಸಾಕ್ಷಿಯನ್ನಾಗಿ 14ನೇ ಆರೋಪಿ ಪ್ರದೋಷ್ ಸಲ್ಲಿಸಿದ ಅರ್ಜಿ ಕುರಿತಂತೆ ಸಹ ಆರೋಪಿಗಳು ತಮ್ಮ ವಾದ ಆಲಿಸಬೇಕೆಂದು ಮಾಡಿದ ಮನವಿಯನ್ನು 59ನೇ ಸಿಸಿಎಚ್ ನ್ಯಾಯಾಲಯ ತಿರಸ್ಕರಿಸಿದೆ. ಸದ್ಯ ಮಾಫಿ ಸಾಕ್ಷಿಯಾಗಿ ಪ್ರದೋಷ್ನನ್ನು ಪರಿಗಣಿಸಬೇಕೋ ಅಥವಾ ಬೇಡವೋ ಎಂಬುದರ ಕುರಿತು ಇಂದು ಆದೇಶ ಕಾಯ್ದಿರಿಸಿದೆ. ಇನ್ನು ಕೊಲೆ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ತಮ್ಮನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತ ಹೇಳಿ ಕೋರಿ ಅರ್ಜಿ ಸಲ್ಲಿಸಿದ್ರು. ಈತನೊಂದಿಗೆ 8ನೇ ಆರೋಪಿ ರವಿಶಂಕರ್ ಹಾಗೂ 10ನೇ ಆರೋಪಿ ವಿನಯ್ ಸಹ ಅರ್ಜಿಯನ್ನು ಸಲ್ಲಿಸಿತ್ತು. ಪ್ರಾಸಿಕ್ಯೂಷನ್ ಸಹ ಪ್ರದೋಷ್ನನ್ನು ಮಾಫಿ ಸಾಕ್ಷಿಯಾಗಿಸಲು ಒಪ್ಪಿಗೆ ಸೂಚಿಸಿತ್ತು. ಇದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪಿಸಿ ತಮ್ಮ ವಾದ ಆಲಿಸಬೇಕು ಎಂದು ಕೋರಿದ್ರು. ಆದರೆ ವಾದ ಪ್ರತಿವಾದ ಆಲಿಸಿ ವಿಚಾರಣೆ ನಡೆಸಿದ ನ್ಯಾಯಾಲಯವು ಮಾಫಿ ಸಾಕ್ಷಿ ಕುರಿತಂತೆ ಇತರೆ ಆರೋಪಿಗಳ ವಾದ ಆಲಿಸುವ ಅಗತ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಈ ಮೂಲಕ ಸಹ ಆರೋಪಿಗಳು ಮಾಡಿದ ಮನವಿ ತಿರಸ್ಕರಿಸಿದೆ. ಜೊತೆಗೆ ಪ್ರದೋಷ್ನನ್ನು ಮಾಫಿ ಸಾಕ್ಷಿ ಪರಿಗಣಿಸುವ ಸಂಬಂಧ ಇಂದು ಆದೇಶ ಇದೆ ಅದನ್ನು ಕಾಯ್ದಿರಿಸಿದೆ. ಅದಲ್ಲದೆ ಕೊಲೆ ಪ್ರಕರಣದಲ್ಲಿ ತಮಗೆ ಗೊತ್ತಿರುವ ಸತ್ಯವನ್ನು ನ್ಯಾಯಾಲಯದ ಮುಂದೆ ಪ್ರದೋಷ್ ಹೇಳಿಕೆ ನೀಡಬೇಕಿದ್ದು, ಹೇಳಿಕೆ ನೀಡಿದ ಬಳಿಕ ಇತರೆ ಆರೋಪಿಗಳ ವಕೀಲರು ಪಾಟಿ ಸವಾಲಿಗೆ ಒಳಪಡಿಸಲಿದ್ದಾರೆ. ಎಸ್ ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ನರ ಆಪ್ತ ಸ್ನೇಹಿತರು ಅತ್ಯಾಪ್ತರು ಪ್ರದೋಷ್ ಅವರು ಮಾಫಿ ಸಾಕ್ಷಿಯಾಗೋದಕ್ಕೆ ಒಪ್ಕೊಂಡಿದ್ದಾರೆ. ಏನು ಮಾಫಿ ಸಾಕ್ಷಿ? ಕೊಲೆಯಲ್ಲಿ ಭಾಗಿಯಾಗಿದ್ದರು ಒಬ್ಬರು ಅಥವಾ ಅದಾಗಿ ಎಷ್ಟು ಜನ ಆದರೂ ಕೂಡ ಇರಬಹುದು. ಅಲ್ಲಿ ಆರೋಪಿ ಅಂತ ಗುರುತಿಸಿಕೊಂಡ ಮೇಲೆ ಅವ್ರ ಮೇಲೆ ವಿಚಾರಣೆ ನಡೀತಾ ಇದೆ. ಸೊ ಅವರು ಮಾಫಿ ಸಾಕ್ಷಿ ಆಗ್ಬೋದು. ಅಂದರೆ ನಾನು ಕೊಲೆ ಮಾಡುವಾಗ ನಾನು ಅಲ್ಲೇ ಇದ್ದೆ, ಏನೇನು ನಡೀತು ಎಲ್ಲವನ್ನು ನಾನು ನ್ಯಾಯಾಲಯಕ್ಕೆ ಹೇಳ್ತೀನಿ. ಅಲ್ಲಿ ಏನಾಗಿದೆ, ಯಾರು ಹೊಡೆದ್ರು, ರೇಣುಕಾಸ್ವಾಮಿ ಜೊತೆ ಏನೇನು ಆಯಿತು, ಅವತ್ತು ಯಾವುದರಿಂದ ಹಲ್ಲೆ ಮಾಡಲಾಯಿತು, ಅವರು ಹೇಗೆ ಸತ್ರು, ಎಲ್ಲದರ ಬಗ್ಗೆ ನಾನು ಆಗಿ ಹೇಳ್ತೀನಿ ಅಂತ ಹೇಳಿ ಪ್ರದೋಷ್ ಅವರು ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯನ್ನು ವಿಚಾರಣೆ ಮಾಡಿದ ನ್ಯಾಯಾಲಯ ಆದೇಶವನ್ನು ಹೊರಹಾಕಿದೆ. ಏನಂತ ಹೇಳಿದ್ರೆ, ಬೇರೆ ಸಾಕ್ಷಿಗಳು ಅಂದರೆ ಬೇರೆಯವರೆಲ್ಲ ಇದ್ರಲ್ಲ ಆರೋಪಿಗಳು, ಅವರು ಇವರ ವಾದವನ್ನು ಆಲಿಸಬಾರ್ದು, ಇವರ ಸಾಕ್ಷಿಯನ್ನು ಪರಿಗಣಿಸಬಾರ್ದು ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಗೆ ನ್ಯಾಯಾಲಯ ತಡೆಯನ್ನು ಹಿಡಿದಿದೆ. ಬೇರೆಯವರ ಆಕ್ಷೇಪಣೆ ಇಲ್ಲಿ ಅಗತ್ಯವಿಲ್ಲ, ನೀವು ಆಕ್ಷೇಪಿಸೋದು ಬೇಕಾಗಿಲ್ಲ, ನಮಗೆ ಗೊತ್ತು ಯಾವ ಸಾಕ್ಷಿಯನ್ನು ಪರಿಗಣಿಸಬೇಕು ಯಾವುದು ಬೇಡ ಅಂತ ಹೇಳಿ ಒಂದು ಆದೇಶವನ್ನು ಹೊರಹಾಕಿದೆ ಇವಾಗ. ಸೊ ಈಗ ಒಂದು ಆದೇಶವನ್ನು ಹೊರಹಾಕಿ ಇವತ್ತು ಮತ್ತೆ ಒಂದು ಆದೇಶ ಹೊರಬೀಳುತ್ತೆ. ಇನ್ನು ವಿಚಾರಣೆ ನಡೆಯುತ್ತೆ. ಈ ಸಾಕ್ಷಿಯನ್ನು ಪರಿಗಣಿಸಬಹುದು ಅಂತ ಹೇಳಿ ನ್ಯಾಯಾಲಯವಾಗಿ ಹೇಳಿದೆ. ಸೊ ಇನ್ನು ಮುಂದಿನ ಬೆಳವಣಿಗೆಗಳು ಈ ಕೇಸಿನಲ್ಲಿ ಯಾವ ಥರ ಆಗುತ್ತೆ ಅನ್ನುವಂಥದ್ದು, ಅಂದರೆ ದರ್ಶನ್ಗೆ ಇದರಿಂದ ಖಂಡಿತವಾಗಿ ಮುಳ್ಳಾಗೆ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಮಾಫಿ ಸಾಕ್ಷಿಗಿರುತ್ತಲ್ಲ, ಅದಕ್ಕೆ ಅಡಿಷ್ನಲ್ ಪವರ್ ಇರುತ್ತೆ, ಹೆಚ್ಚಿನ ಪವರ್. ಯಾಕಂದರೆ ಕಣ್ಣಾರೆ ಕಂಡಿರ್ತಕ್ಕಂಥ ಸಾಕ್ಷಿಗಳು ನೋಡಿ, ಈ ಕೇಸ್ನಲ್ಲಿ 160ರಿಂದ 200 ಸಾಕ್ಷಿಗಳಿದ್ವು, 170 ಸಾಕ್ಷಿಗಳು ಪ್ರಮುಖವಾಗಿದ್ವು. ಅವೆಲ್ಲವೂ ಕೂಡ ವಿಚಾರಣೆ ಮಾಡಬೇಕು ಅಂತ ಹೇಳಿದ್ರೆ ನ್ಯಾಯಾಲಯ 1 ವರ್ಷಗಳ ಗಡುವನ್ನು ಕೊಟ್ಟಿದೆ. ಆ 1 ವರ್ಷದೊಳಗೆ ಸಾಕ್ಷಿಗಳೆಲ್ಲವನ್ನ ವಿಚಾರಣೆ ಮಾಡಿ ಫೈನಲ್ ಆಗಿ ಈ ಕೇಸನ್ನು ಒಂದು ಹಂತಕ್ಕೆ ತರಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ದರ್ಶನ್ ಅವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಲಾಸ್ಟ್ ಟೈಮು. ಆವಾಗ ಅರ್ಜಿಯನ್ನು ಸಲ್ಲಿಸಿದಾಗ ನ್ಯಾಯಾಲಯ ಈ ಥರದ ಒಂದು ತೀರ್ಪನ್ನು ಕೊಟ್ಟಿತ್ತು. ಈ ಥರದ ಹೇಳಿಕೆಗಳನ್ನು, ಈ ಥರದ ಆದೇಶವನ್ನು ಕೊಟ್ಟು ಮುಂದೂಡಲಾಗಿತ್ತು. ಇವಾಗ ಆ 160ರಿಂದ 70 ಸಾಕ್ಷಿಗಳೇನಿದಾವಲ್ಲ, ಅದರಲ್ಲಿ ಪ್ರದೋಷ್ ಸಾಕ್ಷಿ ಅವೆಲ್ಲವೂ ಒಂದಾದರೆ ಪ್ರದೋಷ್ ಸಾಕ್ಷಿಯೇ ಒಂದು ಭಾರಿ ಪ್ರಮುಖವಾಗುತ್ತೆ. ಕಣ್ಣಾರೆ ಕಂಡಿದ್ದು, ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದು, ದರ್ಶನ್ ಹೊಡೆದ್ರೆ ಯಾವ ರೀತಿ ಹೊಡೆದ್ರು, ಅದರಲ್ಲಿ ಇವರು ಯಾವ ರೀತಿ ಭಾಗಿಯಾಗಿದ್ರು, ಇವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರಲ್ಲ, ಆ ಅರ್ಜಿಯಲ್ಲಿ ಇವರು ಪಾಯಿಂಟ್ ಟು ಪಾಯಿಂಟ್ ಹೇಳಿದರು, ನಾನು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಬಂದಿರ್ತಕ್ಕಂಥ ರೇಣುಕಾಸ್ವಾಮಿಯನ್ನು ಸಹಾಯ ಮಾಡಿದ್ದೆ ಅಲ್ಲಿ ನಾನು, ಅಂದರೆ ಅವರಿಗೆ ಊಟ ನೀರಿನ ಸಹಾಯ ಮಾಡಿದ್ದೆ, ದರ್ಶನ್ ಹೊಡಿಬೇಕಾದ್ರೆ ಬೇಡ ಅಂತ ಹೇಳಿದ್ದೆ, ಸತ್ತೋಗ್ತಾನೆ ಅಣ್ಣ ಅವ್ರನ್ನ ಹೊಡಿಬೇಡಿ ಅಂತ ಹೇಳಿದ್ದೆ, ಪವಿತ್ರ ಗೌಡ ಅವರು ಹೊಡಿತಾ ಇದ್ರು ಆವಾಗಲೂ ಬೇಡ ಅಂತ ಹೇಳಿದ್ದೀನಿ, ರೇಣುಕಾಸ್ವಾಮಿ ಮೇಲೆ ಕನಿಕರದಿಂದ ನಡ್ಕೊಂಡಿದ್ದೀನಿ, ಇವೆಲ್ಲವನ್ನ ಮೆನ್ಷನ್ ಮಾಡಿದ್ದಾರೆ ಪ್ರದೋಷ್ ಅವರು ಆ ಒಂದು ಅರ್ಜಿಯಲ್ಲಿ. ಸೊ ಇವತ್ತು ಕೂಡ ನಿನ್ನೆ ಒಂದು ಆದೇಶವನ್ನು ಹೊರಡಿಸಿದೆ. ಬೇರೆ ಸಾಕ್ಷಿಗಳ ಆಕ್ಷೇಪಣೆ ಅಂದರೆ ಬೇರೆ ಆರೋಪಿಗಳ ಆಕ್ಷೇಪಣೆ ಅಗತ್ಯವಿಲ್ಲ ಅಂತ ಹೇಳಿ.